ನಮಸ್ಕಾರ ರೀ ಎಲ್ರಿಗೂ. ಬನ್ರಿ ಕಂಟಿನ್ಯೂ ಮಾಡೋಣ ನಮ್ಮ ಬ್ಲಾಗ್ನ. ನಾವು ರಾಯರ ಮಠಕ್ಕೆ ಸಂಜೆಗೆ ಮತ್ತು ನಾವು ಎಲ್ಲರೂ ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲರೂ ಮತ್ತು ದರ್ಶನ ತಗೋಗಿ ಬಂದಿದ್ವಿ ರೀ. ರಥೋತ್ಸವ ಇತ್ತಲ್ಲ, ಹಾಗಾಗಿ ಇದು ಬ್ಯೂಟಿಫುಲ್ ವ್ಯೂನ ಒಂದು ಸತಿ ಎಲ್ಲರೂ ನೋಡಿರಿ, ಎಲ್ಲರೂ ದರ್ಶನ ಮಾಡಿರಿ. ನನ್ನ ವ್ಯೂವರ್ಸು ಪ್ಲೀಸ್ ನಿನ್ನೆ ಯಾರೂ ಲೈಕ್ ಮಾಡಿಲ್ಲ, ಕಮೆಂಟ್ ಮಾಡಲಾಗಿರಿ. ಪ್ಲೀಸ್ ಹಾಗೇ ಒಂದು ಸ್ವಲ್ಪ ಸಪೋರ್ಟ್ ಮಾಡಿರಿ, ಯಾಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಗ್ಯಾಪ್ ಆಗ್ತದೆ, ಯಾಕಂದ್ರೆ ನನಗೂ ಒಂದು ಸ್ವಲ್ಪ ನೀವೆಲ್ಲರೂ ವೀಡಿಯೋಸ್ ನೋಡಿದ್ರೆ, ನೀವು ಸ್ವಲ್ಪ ಅದನ್ನು ಪ್ರೋತ್ಸಾಹ ಮಾಡಿದ್ರೆ ನನಗೂ ಸ್ವಲ್ಪ ಮಾಡಬೇಕು ವಿಡಿಯೋ ಅಂತ ಅನ್ನಿಸ್ತದೆ. ಪ್ಲೀಸ್ ರಿಕ್ವೆಸ್ಟ್ ಮಾಡಿ ಕೇಳಕತ್ತೀನಿ, ಲೈಕ್ ಮಾಡಿರಿ, ಆದಷ್ಟು ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿರಿ. ನೋಡಿದ್ರಲ್ಲ ಎಷ್ಟು ಸುಂದರವಾಗದ ಇದು ರಾತ್ರಿ ವ್ಯೂ, ಭಾಳಷ್ಟು ಸುಂದರವಾಗದ. ಯಾರ್ಯಾರು ವಿಸಿಟ್ ಮಾಡ್ತೀರಿ ನೆಕ್ಸ್ಟ್ ಅಂತ ನನಗೆ ಹೇಳ್ರಿ. ಆಮೇಲೆ ನಮ್ಮ ಪ್ರಶಾಂತ್ ರಥೋತ್ಸವಕ್ಕೆ ಕೊಟ್ಟಿದ್ದ, ಹಂಗಾಗಿ ಅವ ರಥ ಎಳ್ಯಾಕತ್ತಿದ್ದ. ಇಲ್ಲಿ ನೋಡ್ರಿ ಭಾಳ ರಶ್ ಇತ್ತು ರೀ, ಭಾಳ ಅಂದ್ರೆ ಭಾಳ ರಶ್ ಇತ್ತು. ಅದ್ರಾಗ ಬೇರೆ ವೀಕೆಂಡ್ ಅಲ್ಲ, ಸೊ ಹಾಗಾಗಿ ನಮಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ದರ್ಶನ ಆಯ್ತು ನೋಡ್ರಿ. ಇದು ಯಾಕೆ ಬಂದಿದ್ದೀವಿ ಅನ್ನೋದು ನಿಮಗೆ ನೆಕ್ಸ್ಟ್ ಗೊತ್ತಾಗ್ತದೆ. ಹಾಗೇನೆ ಯಾರ್ಯಾರು ವಿಸಿಟ್ ಮಾಡ್ತೀರಲ್ಲ ಎಲ್ಲರೂ ಈ ಸಂಜೆ ಟೈಮಿಗೂ ವೇಟ್ ಮಾಡಿಕೊಂಡು ನೋಡ್ರಿ. ಇಲ್ಲಿ ನೋಡ್ರಿ ಆಲ್ರೆಡಿ ಈಗ ಸ್ಟಾರ್ಟ್ ಆಯಿತು. ಒಂದೊಂದು ಸೆಕೆಂಡಿನಾಗನೇ ಸ್ಪೀಡಾಗಿ ಹೋಗ್ತದೆ ನೋಡ್ರಿ. ಎಷ್ಟು ಚಲೋ ಅನ್ನಿಸ್ತದೆ, ಎರಡು ಕಣ್ಣು ಸಲ್ಲಂಗಿಲ್ಲ ರೀ. ಯಪ್ಪ ಅಲ್ಲಿ ಅಷ್ಟು ರಶ್ನಾಗೂ ಗದ್ದಲು ಇರ್ತದೆ, ಬಟ್ ಆದ್ರೂ ಆ ದೇವ್ರ ಸನ್ನಿಧಿದಾಗ ಹೋದಾಗಂತೂ ನಮಗೆ ಎಷ್ಟಲ್ಲ ನೋಡ್ರಿ. ಎಲ್ಲರೂ ನಮಸ್ಕಾರ ಮಾಡಿರಿ. ಚಲೋ ದರ್ಶನ ಆಯ್ತು ರೀ ನಮಗೆ. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಸತಿ ದರ್ಶನ ಆಯ್ತು ರೀ. ಎಲ್ಲರೂ ಇಲ್ಲಿಂದನೇ ಆರತಿ ತಗೋರಿ. ಆಮೇಲೆ ನೆಕ್ಸ್ಟ್ ಡೇ ನಾವು ಎದಕ್ಕೆ ಬಂದಿದ್ದೀವಿ ಅಂತಂದ್ರೆ, ನಮ್ಮ ಗುಂಡಂದು ಇದು ಮುಂಡನಿತ್ತು, ಹಾಗಾಗಿ ಜವಳದ ಕಾರ್ಯಕ್ರಮ ಇತ್ತು ರೀ. ಹಾಗಾಗಿ ನಾವು ಇಲ್ಲಿ ಎಂಟ್ರ್ ಆದ್ ನೋಡ್ರಿ. ನಮ್ಮ ಇಬ್ಬರು ಭೂಪತಿಗಳು ಎಂಟ್ರ್ ಆದರು, ನಮ್ಮ ತಮ್ಮ ಬಂದ, ನಮ್ಮ ಮಮ್ಮಿನೂ ಎಲ್ಲರೂ ಒಬ್ಬರು ಇಲ್ಲಿ ಎಂಟ್ರ್ ಆದ್ವಿ ರೀ. ನೆಕ್ಸ್ಟ್ ಡೇ ಎಲ್ಲರೂ ಚಲೋತ್ನಾಗ ರೆಡಿಯಾಗಿ ಚೆಂದಾಗಿ ಎತ್ನಿಕ್ ವೇರ್ ಹಾಕ್ಕೊಂಡು ಇಲ್ಲಿ ಮತ್ತು ನಾವು ಆ್ಯಸ್ ಯೂಶ್ವಲು ನಮ್ಮದು ಏನೇನು ಕಾರ್ಯಗಳವಲ್ಲ ರೀ, ರಿಚುವಲ್ಸ್ ಅವೆಲ್ಲ ನಾವು ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನಮ್ಮ ಗುಂಡ್ಯಾಗ ಕಿಯಂಚಾಗ ಹಸು ಆಲತ್ತಂತ ನಮ್ಮಮ್ಮ ಅವರಿಬ್ಬರಿಗೂ ತಿನ್ಸಾಕತ್ತಿದ್ಲು. ಇಲ್ಲಿ ನಮ್ಮ ಗುಂಡ್ಯಾಂದು ಆ್ಯಕ್ಚುಲ್ ರಿಚುವಲ್ ಇವಾಗ ಸ್ಟಾರ್ಟ್ ಆಯ್ತು ನೋಡ್ರಿ. ನಾವು ಬಂದಿದ್ದ ಪರ್ಪಸ್ಸು ಇದಕ್ಕೆ ನಮ್ಮ ಗುಂಡ್ಯಾಂದು ಜವಳದ ಕಾರ್ಯಕ್ರಮ ಇತ್ತು. ಸೊ ಮಂತ್ರಾಲಯದಾಗೇ ತೆಗಿಸ್ಬೇಕನ್ನೋದು ಆಸೆ ಇತ್ತು. ಹಾಗಾಗಿ ನಾವು ಇಲ್ಲೇ ಬಂದು ನಮ್ಮ ಈ ಚಲೋ ಒಂದು ಬೆಸ್ಟ್ ಮೂಮೆಂಟ್ನ ನಾವು ಎಂಜಾಯ್ ಮಾಡಿದ್ವಿ ನೋಡ್ರಿ. ಪೂಜಾರಿಯವರು ಹೇಳಕತ್ತಿದ್ರು, ಆಚಾರ್ಯವರು ಹೆಂಗೆ ಪ್ರೊಸೀಜರ್ ಹೆಂಗೆ ಏನೇನು ಮಾಡಬೇಕಂತ, ಅದೇ ಪ್ರಕಾರವಾಗಿ ನಾವು ಇದು ಹಿಂಗೇನೆ ಪೂಜಾನ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ನಮ್ಮ ಗುಂಡ್ಯಾಂದು ಇಲ್ಲೇ ಆಟ ಸ್ಟಾರ್ಟ್ ಆಗಿತ್ತು, ಯಾಕಂದ್ರೆ ಅವ್ನು ಕೂಡಲಾಗಿದ್ದ ಎಲ್ಲಿನೂ. ಹಾಗಾಗಿ ಅವ ಹೂವು ತೊಗೊಳ್ಳೋದು ಅವನೇ ಮಾಡ್ತೀನಿ ಅಂತ ಅವ್ರಿಗೆ ಕಂಟ್ರೋಲ್ ಮಾಡೋದಾಗಂತೂ ನಮಗಾಗಲಿಲ್ಲ. ಹಾಗಾಗಿ ನಾವು ಏನೇನೋ ಮಾಡತ್ತಿದ್ವಿ. ಆಮೇಲೆ ಇಲ್ಲಿ ಸೋದರ ಮಾವ ಇಟ್ಕೊಂಡು ಕೂರಿಸ್ಕೊಂಡು ಪೂಜೆನ ಮಾಡಬೇಕಂತ ಅವನಿಗೆ. ಹಾಗಾಗಿ ನಿಮ್ಮ ಕಡೆ ಯಾರು ಮಾಡ್ತಾರೆ ಅನ್ನೋದು ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಕಡೆ ಇಲ್ಲಿ ಸೋದರ ಮಾವನೇ ಕೂರಿಸ್ಕೊಂಡು ಅವ್ನ ಜೋಳದ ಮಾಡ್ತಾರಂತ. ಎಲ್ಲಿನ ಇಟ್ಕೊಂಡು 5 ಕಡೆಯಿಂದ ಎಳೆದು ಆ ಕಡೆಯಿಂದ ಎಳೆದು ತಲೆ ಮೇಲೆ ಎಳ್ಕೊಂಡು ಇದು ಮಾಡಬೇಕು. ಪಾಪ ಲಾಸ್ಟಿಗೆ ನಮ್ಮ ಗುಂಡ್ಯಾಗಂತೂ ನಂಗೆ ನೋಡೋಕ್ಕಾಗೋವಲ್ತಾಗಿತ್ತು ನೋಡ್ರಿ. ಅವ್ನಿಗೆ ಕೂಸಿಗೆ ಇಷ್ಟು ಅಳು ಬರಾಕತ್ತಿತ್ತು. ಇಲ್ಲಿ ನೋಡ್ರಿ ಸ್ಟಾರ್ಟ್ ಆಯಿತು ಒಂದು ಜವಳದ್ದು. ಭಾಳ ದಿವಸ ಇಡಬಾರ್ದು ಅಂತಿಕೊಂಡು ನಾವು ಜಲ್ದಿನೇ ತೆಗೆದಿದ್ವಿ. ಹೆಂಗೂ ಸ್ವಲ್ಪನೇ ಇದ್ದು ಅಲ್ಲ, ಕೂದಲ ಸುಮ್ಮನೆ ಬೇಸಿಗೆ ಅದ ಅಂತಿಕೊಂಡು. ಯಪ್ಪ ನೋಡ್ರದು ಕೂಸು ಇಷ್ಟು ಅಳಾಕತ್ತಿತ್ತಲ್ಲ. ಎಲ್ಲ ಮಕ್ಕಳು ಹಿಂಗೆ ಅಳ್ತಾವೆ ಏನೋ ಗೊತ್ತಿಲ್ಲ. ನಮ್ಮ ಗುಂಡ ಅಲ್ಲಿವರೆಗೂ ಚಲೋನೇ ಇದ್ದ. ಇಲ್ಲಂತೂ ನನ್ನ ಕಳ್ಳು ಉಕ್ಕಿ ಬರಾಕತ್ತಿತ್ತು ನೋಡ್ರಿ. ಪಾಪ ಅವ್ನಿಗೆ ಇದು ಆಗೋವಲ್ಲಾಗಿತ್ತು. ಬಿಸಿಲಿತ್ತು, ಬಿಸಿನೀರೇ ಇದ್ದು ರೀ, ಏನು ತಣ್ಣೀರೇನಿಲ್ಲ, ಬಿಸಿನೀರೇ ಇದ್ದು ಚಲೋನೇ ಇದ್ದು. ಬಟ್ ಅವನಿಗೆ ಬೇಕಾಗಿತ್ತು, ಅವನಿಗೆ ಸ್ನಾನ ಮಾಡ್ಸತ್ತನ ಮುಟ್ಟಂಗಿರಲಿಲ್ಲ. ಹಾಗಾಗಿ ನಮ್ಮ ತಮ್ಮನೂ ಮತ್ತು ನಮ್ಮ ತಮ್ಮಗೂ ಒಂದು ಸ್ವಲ್ಪ ನೀರು ಹಾಕಿ ಸ್ನಾನ ಮಾಡಿಸ್ಬಿಟ್ವಿ ರೀ. ಹೆಂಗೆ ನಾವು ಬಂದಿದ್ವಲ್ರಿ ಟಾಟಾ ಮಾಡಿಕೊಂಡು, ಹಾಗೆ ನಾವು ಬ್ಯಾಕ್ ಟು ಗುಲ್ಬರ್ಗ ಎಲ್ಲರೂ ಟಾಟಾ ಮಾಡಿಕೊಂಡು ಹ್ಯಾಪಿಯಾಗಿ ನಮ್ಮದು ಜವಳದ ಕಾರ್ಯಕ್ರಮ ಸುಸೂತ್ರವಾಗಿ ಚಲೋ ಆಯ್ತು ನೋಡ್ರಿ. ರಾಯರ ಆಶೀರ್ವಾದ ನಮಗೂ ಹಾಗೆ ಇರಲಿ, ನಿಮ್ಮ ಮೇಲೂ ಎಲ್ಲರಿಗೂ ರಾಯರ ಆಶೀರ್ವಾದ ಹಿಂಗೆ ಇರಲಿ ಅಂತ ಬೇಡ್ಕೊಂಡು ಥ್ಯಾಂಕ್ಸ್ ರೀ ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು.